ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ. ಅದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು, ಯಾರು ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ. ಮೊದಲನೇ ಅಪ್ಡೇಟು, ಅಜಿತ್ ಅಗರ್ಕರ್ ಅವರು ಏನೋ ಕನ್ವಿನ್ಸ್ ಮಾಡಬೇಕು ವಿರಾಟ್ ಕೊಹ್ಲಿನ ಅಂತ ಅನ್ಕೊಂತ ಇದಾರಂತೆ. ಕನ್ವಿನ್ಸ್ ಮಾಡಬೇಕು ವಿರಾಟ್ ಕೊಹ್ಲಿನ, ಯಂಗ್ಸ್ಟರ್ಸ್ಗೆ ಆಪರ್ಚುನಿಟಿ ಕೊಡಬೇಕು T20 ವರ್ಲ್ಡ್ ಕಪ್ ಅಲ್ಲಿ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ, ಅವರೇ ಅನ್ಕೊಂಡಿದ್ದಾರೆ ಅಂತ ಇನ್ಸೈಡ್ ಇನ್ಫಾರ್ಮೇಷನ್ ಬರ್ತಾ ಇದೆ. ಎಲ್ಲೂ ಓಪನ್ ಆಗಿ ಕೊಟ್ಟಿಲ್ಲ, ಓಪನ್ ಆಗಿ ಕೊಟ್ಟರೆ ರೋಸ್ಟ್ ಆಗೋಗ್ಬಿಡ್ತಾರೆ ಆಮೇಲೆ. ಸೊ ಅವ್ರು ಅನ್ಕೊಂತ ಇದ್ದಾರಂತೆ, ಸೆಲೆಕ್ಷನ್ ಕಮಿಟಿಯ ಚೀಫ್ ಆಗಿರುವಂಥವ್ರು. ಇದಾಗುತ್ತೋ ಆಗೋದಿಲ್ಲೋ ನಮಗೆ ಗೊತ್ತಿಲ್ಲ, ಅದೇನು ಬದನೇಕಾಯಿ ಕನ್ವಿನ್ಸ್ ಮಾಡಿದ್ರು. ನಾವು ಹೇಳ್ತೀವಿ ಅವನ ಅಜ್ಜಿ ಯಾವ ಯಂಗ್ಸ್ಟರ್ಸ್ಗಿಂತ ವಿರಾಟ್ ಕೊಹ್ಲಿ ಕಮ್ಮಿ ಅಂತ ಕೇಳ್ತೀವಿ. ಅಲ್ಲಿ ವಿರಾಟ್ ಕೊಹ್ಲಿ ನಮ್ಮ ಪ್ರಕಾರ ಯಂಗ್ಸ್ಟರ್ ರೇನೇ. ವಿರಾಟ್ ಕೊಹ್ಲಿ ಏನಕ್ಕೆ ಟಾರ್ಗೆಟ್ ಮಾಡ್ತೀರಾ ಅಂತ ಕೇಳ್ತೀವಿ. ಇದು ಜಸ್ಟ್ ರ್ಯೂಮರ್ಸು, ರಿಪೋರ್ಟ್ಸ್ ಬರ್ತಾ ಇರೋದು ಅಷ್ಟೇ. ಎಲ್ಲೂ ಅವರು ಓಪನ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಮೀಡಿಯಾ ಮುಂದೆ ಕೊಟ್ಟಿಲ್ಲ. ಮೀಡಿಯಾ ಮುಂದೆ ಕೊಟ್ಟರೆ ಆಲ್ರೆಡಿ ರೋಸ್ಟ್ ಆಗೋಗ್ಬಿಟ್ರು ಅವ್ರು ಕೊಟ್ಟಿಲ್ಲ. ಬಟ್ ಇನ್ಸೈಡ್ ಇನ್ಫಾರ್ಮೇಷನ್ ಬರ್ತಾ ಇದೆ. ವಿರಾಟ್ ಕೊಹ್ಲಿ ಯಾರು ಹೇಳ್ತಾರೆ ವಿರಾಟ್ ಕೊಹ್ಲಿ ವಯಸ್ಸಾಗಿದೆ ಅಂತ? ನಾವಿನ್ನ ವಿರಾಟ್ ಕೊಹ್ಲಿ ಯಂಗ್ಸ್ಟರ್ ಅಂತಾನೆ ಫೀಲ್ ಆಗೋದು. ಅಪ್ಡೇಟ್ ಬಿಟ್ಟು ಒಂಥರ ಬಿಗ್ ಅಪ್ಡೇಟ್ ಬರ್ತಾ ಇದೆ ಶ್ರೇಯಸ್ ಅಯ್ಯರ್ ರಿಲೇಟೆಡ್. ಶ್ರೇಯಸ್ ಅಯ್ಯರ್ ಬ್ಯಾಕ್ ಇಂಜುರಿ ಕಾರಣದಿಂದ ಈ IPL ಮಿಸ್ ಆಗಬಹುದು ಅಂತ ಅಪ್ಡೇಟ್ ಬರ್ತಾ ಇದೆ. ಸ್ಟಾರ್ಟಿಂಗ್ ಮ್ಯಾಚಸ್ಗೆ ಅವರು ಅವೈಲೇಬಲ್ ಇರೋದಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ. ಅದನ್ನ ರೂಲ್ಡ್ ಔಟ್ ಆದರೂ ಆಗಬಹುದು ಅಂತ. ಶ್ರೇಯಸ್ ಅಯ್ಯರ್ಗೆ ಬ್ಯಾಕ್ ಇಂಜುರಿ ಅನ್ನೋದು, ಶೋಲ್ಡರ್ ಇಂಜುರಿ, ಬ್ಯಾಕ್ ಇಂಜುರಿ, ಈ ಥರ ಇಂಜುರಿಗಳೆಲ್ಲ ಅವಾಗ ಜಾಸ್ತಿನೇ ಕಾಣಿಸ್ಕೊಳ್ಳುತ್ತೆ. ಸುಮಾರು ಸಲ ಇವರು IPL ಕೂಡ ಮಿಸ್ ಮಾಡ್ಕೊಂಡಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದಾಗ ಮಿಸ್ ಮಾಡ್ಕೊಂಡ್ರು, KKR ಕೂಡ ಮಿಸ್ ಮಾಡ್ಕೊಂಡ್ರು, ಮತ್ತೆ ಇವಾಗ ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಒಂದು ವೇಳೆ ಇವರಿಗೆ ಏನಾದರೂ ಆಯಿತು ಅಂತ ಅಂದರೆ, ಆಗಿದೆ ಆಲ್ರೆಡಿ, ರಿಕವರ್ ಆಗಕ್ಕಾಗಿಲ್ಲ ಅಂತ ಅಂದರೆ ಬೇರೆಯವ್ರಿಗೆ ಕ್ಯಾಪ್ಟನ್ಸಿನ ತ್ಯಾಗ ಅಂತೂ ಮಾಡಲಾಗುತ್ತದೆ. ನಿತೀಶ್ ರಾಣಾ ಅವ್ರಿಗೆ ಮತ್ತೆ ಕ್ಯಾಪ್ಟನ್ಸಿನ ಕೊಡುವಂಥ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಕಾದು ನೋಡಬೇಕಾಗುತ್ತೆ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ನಿಭಾಯಿಸ್ತಾರ ಅಂದರೆ ರಿಕವರ್ ಆಗ್ಬಿಟ್ಟು ಬರ್ತಾರ ಅಥವಾ ಬರೋದಿಲ್ವ ಅಂತ. ಬಟ್ ಇವಾಗ ಬರ್ತಿರುವಂಥ ಅಪ್ಡೇಟ್ ಇಷ್ಟು, ಅವ್ರಿಗೆ ಬ್ಯಾಕ್ ಇಂಜುರಿ ಆಗಿರೋದು ಇನ್ನೂ 100% ರಿಕವರ್ ಆಗಿಲ್ವಂತೆ. ಆದ್ರಿಂದ ಸ್ಟಾರ್ಟಿಂಗ್ ಆಫ್ ದ IPL ಇವರು ಆಡೋದಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ. ಅಪ್ಡೇಟ್ ನಂಬರ್ 3, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಪಾರ್ಥಿವ್ ಪಟೇಲ್ ಅವರು ಜಸ್ಪ್ರೀತ್ ಬುಮ್ರಾ ಅವರ ಬಗ್ಗೆ, ಜೊತೆಗೆ ಮುಂಬೈ ಇಂಡಿಯನ್ಸ್ ಬಗ್ಗೆ. ರೋಹಿತ್ ಶರ್ಮಾ ಅವರು ಅವರ ಉಳಿವಿಗೆ ಕಾರಣರಾದ್ರಂತೆ. 2015 ಜಸ್ಪ್ರೀತ್ ಬುಮ್ರಾನ ಬಿಡಬೇಕು ಅಂತ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಅನ್ಕೊಂಡಿತ್ತಂತೆ. ಯಾಕಂದ್ರೆ ಇವರು ಕೂಡ ಸ್ವಲ್ಪ ವರ್ಷ ಆಡಿದ್ದಾರೆ ಮುಂಬೈ ಇಂಡಿಯನ್ಸ್, ಇವರಿಗೆ ಗೊತ್ತಿದೆ ಪಾರ್ಥಿವ್ ಪಟೇಲ್ ಅವರಿಗೆ. ಅನ್ಕೊಂಡಿರಂತೆ, ಇನ್ಸೈಡ್ ಇನ್ಫಾರ್ಮೇಶನ್ ಅವ್ರಿಗೆ ಬಂದಿತ್ತಂತೆ ಇವ್ರನ್ನ ಬಿಡ್ತಾರೆ ಅಂತ. ಬಟ್ ರೋಹಿತ್ ಶರ್ಮಾ ಇದ್ದವ್ರು ಇಲ್ಲ ಅಮ್ಮ ನಮಗೆ ಬೇಕು ಬುಮ್ರಾ ಬೇಕು, ಅವ್ರು ಏನೇನು ನೆಟ್ಟಿಗೆ ಆಡಿಲ್ಲ ಅಂತಂದ್ರು ಕೂಡ, ಸೊಟ್ಟಗಾಡಿದ್ರು ಕೂಡ ನಮಗೆ ಬುಮ್ರಾ ಬೇಕು ಅಂತ ರಿಟೈನ್ ಮಾಡ್ಕೊಂಡ್ರಂತೆ. ಅಲ್ಲಿಂದ ಇಲ್ಲಿವರೆಗೂ ಆಗೋದು ಬರೀ ಚರಿತ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಪಾರ್ಥಿವ್ ಪಟೇಲ್ ಅವರು ಕೊಟ್ಟಿದ್ದಾರೆ. ಯಾವ ರೀತಿ ನಮ್ಮ RCBಲಿ ವಿರಾಟ್ ಕೊಹ್ಲಿ ಅವರು ರಿಟೈನ್ ಮಾಡ್ಕೊಂಡ್ರು ಸಿರಾಜ್ ಬೈನ, ಅಂದ್ರೆ ಬಿಡೋದಕ್ಕೆ ನಿರ್ಧಾರ ಆಗಿದ್ರು ನಮ್ಮ RCB ಅವರು. ಬಟ್ ವಿರಾಟ್ ಕೊಹ್ಲಿ ಇಲ್ಲ ಆಗಿರೋ ನೀನು ಸಿರಾಜ್ ಬೇಕು ನಮಗೆ ಅಂತ ನಾಯಿ ಓಡಿಸ್ಕೊಂಡ್ರು ಕೂಡ ಬ್ಯಾಕ್ ಟು ಬ್ಯಾಕ್ ಸೀಸನ್ ರಿಟೈನ್ ಮಾಡ್ಕೊಂಡು ಅವ್ರನ್ನ ಒಂಥರ ಕಾನ್ಫಿಡೆಂಟ್ ಆಗಿ ಬಿಲ್ಡ್ ಮಾಡಿದ್ರಲ್ಲ, ಸೊ ಆ ಥರ ಇವರು ಕೂಡ ಬಿಲ್ಡ್ ಮಾಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಪಾರ್ಥಿವ್ ಪಟೇಲ್ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 4, ರಾಬಿನ್ ಉತ್ತಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದ್ ವೇಳೆ ಏನಾದ್ರು IPL ಅಲ್ಲಿ ಈ ತರ ಮಿನಿಮಮ್ ಮ್ಯಾಕ್ಸಿಮಮ್ ಲಿಮಿಟ್ ಏನಾದ್ರು ಪ್ಲೇಯರ್ಗೆ ಸ್ಯಾಲರಿ ಕ್ಯಾಪ್ ಅನ್ನೋದು ಏನು ಇರಲಿಲ್ಲ ಅಂತ ಅಂದಿದ್ರೆ, ಆಪ್ಷನ್ ಅಲ್ಲಿ ಏನು ಲಿಮಿಟ್ ಏನು ಇರಲಿಲ್ಲ ಅಂತಂದ್ರೆ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರೆಲ್ಲ ಏನಿದ್ರೆ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬುಮ್ರಾ ಮತ್ತು ಸೂರ್ಯಕುಮಾರ್ ಯಾದವ್ ಇವರೆಲ್ಲ 100 ಕೋಟಿ, ಒಬ್ಬೊಬ್ಬ ಪ್ಲೇಯರ್ 100 ಕೋಟಿಗೆ ಹೋಗಿರೋರು ಗುರು ಅಂತ ರಾಬಿನ್ ಉತ್ತಪ್ಪ ಅವ್ರು ಹೇಳಿದರೆ. ಒಂದ್ಸಲ ಮಾಡಿ ನೋಡ್ಬೇಕಲ್ವ ಮಗ, ಅದು ಯಾವ ಥರ ಹೋಗುತ್ತೆ ಅಂತ. ಯಾವುದೇ ರೆಸ್ಟ್ರಿಕ್ಷನ್ ಇರಬಾರ್ದು. ಅವ್ನ ಅಜ್ಜಿ ಎಷ್ಟು ಕೋಟಿನಾರು ತಗೊಂಬಂದು ಸುರೀರಿ, ನೀವು ಯಾರನ್ನ ಬೇಕಾದ್ರೆ ಎತ್ಕೊಂಡು ಹೋಗ್ರಿ ಅನ್ನೋ ಥರ ಇರಬೇಕು. ಅವಾಗ ನೋಡಬೇಕು ಯಾರ್ಯಾರು ಎಷ್ಟೆಷ್ಟು ಕೋಟಿಗೆ ಹೋಗ್ತಾರೆ ಅಂತ, ಯಾರ್ಯಾರು ಎಷ್ಟು ಕೋಟಿಗೆ ಬೆಲೆ ಬಾಳ್ತಾರೆ ಅಂತ. ಅಪ್ಡೇಟ್ ನಂಬರ್ 5, ಇನ್ನೂ ಒಂದು ಅಪ್ಡೇಟ್ನ RCB ಇವತ್ತು ಬೆಳಬೆಳಗಿನೇ ಕೊಡ್ತು. ನೆನ್ನೆ ಒಂದು ಬೆಳಬೆಳಗಿನೇ ಕೊಡ್ತು. ರಿಷಬ್ ಶೆಟ್ರು ಕೊಟ್ಟರು ಅಂತಂದರೆ, ಇವತ್ತು ನಮ್ಮ ಅಪ್ಪು ಸರ್ ಅವರ ಮಿಸ್ಸಸ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದು. ಅದು ನೆನ್ನೆನೇ ಗೊತ್ತಿತ್ತು ನಮಗೆ, ಕ್ಲಾರಿಟಿ ಸಿಕ್ಕಿತ್ತು ಏನಾಗುತ್ತೆ ಅಂತ. ಆ ಬ್ಯಾಂಗ್ಳೂರ್ನ ಬೆಂಗಳೂರು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಇವತ್ತು ಅಶ್ವಿನಿ ಮೇಡಮ್ ಅವರು ಕೂಡ ಅದನ್ನು ಎರೇಸ್ ಮಾಡಿದ್ರು, ಟೈಪಿಂಗ್ ಮಾಡ್ಕೊಂಡು ಎರೇಸ್ ಮಾಡಿದ್ರು ಬ್ಯಾಂಗ್ಳೂರ್ನನ್ನ. ಸೊ ನಮಗೆ ಪರ್ಟಿಕ್ಯುಲರ್ಗೆ ಗೊತ್ತಾಗಿದೆ ಅದೇನು ಅಂತ. ಪದೇ ಇವರು ಒತ್ತಿ ಹೇಳ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ಇನ್ನೂ ಒಂದು ಅಪ್ಡೇಟ್ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ RCB ಅನ್ಬಾಕ್ಸ್ ಇವೆಂಟಲ್ಲೇ ಇದೆಲ್ಲ ರಿವೀಲ್ ಆಗೋದು ಅಂತ ಗೊತ್ತು. ಅರ್ಥ ಆಯ್ತಾ ಅಂತ ಪದೇ ಕೇಳ್ತಾ ಇದ್ದಾರೆ. ಅರ್ಥ ನಮಗೆ ಒಂದೇ ಒಂದು ಚಿಕ್ಕದಿಷ್ಟೇ ಕೊಟ್ಟರೆ ಅರ್ಥ ಆಗ್ಬಿಡುತ್ತೆ. ಇಷ್ಟು ದೊಡ್ಡ ಸೀಕ್ರೆಟ್ನ ರಿವೀಲ್ ಮಾಡಿದ್ರು ಅಂತಂದ್ರೆ, ಇಷ್ಟು ದೊಡ್ಡನ್ನ ಹಿಂಟ್ ಕೊಟ್ಟರು ಅಂತಂದರೆ ನಮಗೆ ಅರ್ಥ ಆಗ್ದಂಗೆ ಇರುತ್ತೆ. ಇಷ್ಟಿಷ್ಟು ಕೊಟ್ಟರೆ ಹುಡುಕ್ತಾ ಇರ್ತಾರೆ ಏನಾಗಿದೆ ಅಂತ. ಇಷ್ಟು ದೊಡ್ಡದೆಲ್ಲ ಕೊಡ್ತು ಅಂದರೆ ಬಿಡ್ತಾರೆ. ಆಮೇಲೆ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ಒಬ್ಬರನ್ನ ಕರೆಸ್ತಾ ಇದ್ದಾರೆ, ಆಲನ್ ವಾಕರ್ ಅಂತ ಒಬ್ಬರನ್ನ ಇವೆಂಟಿಗೆ ಕರೆಸ್ತಾ ಇದ್ದಾರೆ. ಸೊ ಪ್ರಾಬ್ಲಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಲೋಕಲ್ ಕನ್ನಡ ಆಡಿಯನ್ಸ್ಗೆ ಏನು ಸೆಟ್ ಆಗಲ್ವೇನೋ, ಬಟ್ ಎಲ್ಲ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಅನ್ಬಾಕ್ಸ್ ಇವೆಂಟ್ನ. ಸೊ ಇದಿಷ್ಟು ಅಪ್ಡೇಟ್ನ ಕೊಟ್ಟಿರೋದು RCB ಅನ್ಬಾಕ್ಸ್ ಇವೆಂಟ್ ರಿಲೇಟೆಡು. ಇನ್ನು ಯಾರ್ಯಾರು ಬರ್ತಾರೆ ಏನೇನು ಬರ್ತಾರೆ ಅಂತ ಗೊತ್ತಿಲ್ಲ. ಒಳ್ಳೆ ಲೋಕಲ್ ಅವ್ರನ್ನ ಕೂಡ ಕರೆಸ್ತಾರೆ. ಕಾದು ನೋಡೋಣ ಯಾರನ್ನ ಕರೆಸ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಲೈಕ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಬಾಯ್.